ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ದಾವಣಗೆರೆಯಲ್ಲೂ ಕೂಡ ನೋಡಿ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಅಲ್ಲೂ ಕೂಡ ಕ್ಲೋಸ್ ಆಗ್ತಾ ಇದೆಯಂತೆ. ಪ್ರಮುಖವಾಗಿ ದಾವಣಗೆರೆ ಅಂದ್ರೆ ಬಹುತೇಕರಿಗೆ ನೆನಪಾಗೋದು ಅಲ್ಲಿನ ಬೆಣ್ಣೆ ದೋಸೆ. ಹಂಗಾಗಿ ಬೇರೆ ಬೇರೆ ಊರುಗಳಿಂದೆಲ್ಲ ಬೆಣ್ಣೆ ದೋಸೆ ತಿನ್ನಬೇಕು ಅಂದ್ರೆ ದಾವಣಗೆರೆಯಲ್ಲಿ ಸ್ಟಾಪ್ ಮಾಡಿ ತಿನ್ಕೊಂಡು ಹೋಗ್ತಾ ಇದ್ರು. ಬಟ್ ನಾಳೆ ಒಳಗಡೆ 90% ಹೋಟೆಲ್ಗಳು ಬಂದ್ ಆಗೋ ಪರಿಸ್ಥಿತಿ ಅಂತೆ ದಾವಣಗೆರೆಯಲ್ಲಿ. ನಾನ್ ವೆಜ್ ಪ್ರಿಯರ ಭರಣಿ ಹೋಟೆಲ್ನಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಎದುರಾಗಿದೆಯಂತೆ. ಭರಣಿ ಹೋಟೆಲ್ ಸಖತ್ ಫೇಮಸ್ ಅಂತೆ ನೋಡಿ ಇದರಲ್ಲಿ ದಾವಣಗೆರೆಯಲ್ಲಿ, ಅದು ಕೂಡ ನಾನ್ ವೆಜ್ಗೆ. ಇವತ್ತು ಕೂಡ ಸಿಲಿಂಡರ್ ಪೂರೈಕೆ ಆಗದಿದ್ರೆ ಕಷ್ಟ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ನಾಳೆ ಭರಣಿ ಹೋಟೆಲ್ ಕೂಡ ಬಂದ್ ಆಗೋ ಸಾಧ್ಯತೆ. ನಾನ್ ವೆಜ್ ಪ್ರಿಯರು ದಾವಣಗೆರೆಯಲ್ಲಿ ವಾಸ ಮಾಡ್ತಾ ಇರೋರು, ಅಕ್ಕಪಕ್ಕ ಊರಿನಿಂದ ಏನಾದ್ರೂ ನಾನ್ ವೆಜ್ ತಿನ್ನಕ್ಕೆ ಆ ಹೋಟೆಲ್ಗೆ ಹೋಗ್ಬೇಕು ಅನ್ನೋರು ಇವತ್ತೇನಾದ್ರೂ ಸಿಲಿಂಡರ್ ಕೊಡ್ಲಿಲ್ಲ ಅಂದ್ರೆ ನಾಳೆ ಕ್ಲೋಸ್ ಮಾಡ್ಬಿಡ್ತೀವಿ ನಾವು, ನಮ್ಮ ಹತ್ರ ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಇದು ದಾವಣಗೆರೆಯಲ್ಲಿರುವ ಪ್ರಮುಖ, ಅದು ಕೂಡ ನಾನ್ ವೆಜ್ಗೆ ಹೆಸರುವಾಸಿ ಭರಣಿ ಹೋಟೆಲ್ನ ಪರಿಸ್ಥಿತಿ. ಸೊ ಇವತ್ತಿನ ಮಟ್ಟಿಗೆ ಅಡುಗೆ ಮಾಡಕ್ಕಿದೆ, ಬಟ್ ನಾಳೆ ಸಿಲಿಂಡರ್ ಇಲ್ಲ ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ಇದೇ ಭರಣಿ ಹೋಟೆಲ್ನ ಮಾಲೀಕರ ಜೊತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮಾತನಾಡಿಸಿದ್ದಾರೆ. ಅವರನ್ನ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕೊಲ್ಲಿ ದೇಶದಲ್ಲಿ ಯುದ್ಧ ಈಗಾಗಲೇ ಸ್ಟಾರ್ಟ್ ಆಗಿ 13 ದಿನಗಳಾಗಿದೆ. ಇದಾದ ನಂತರ ಅದರ ಎಫೆಕ್ಟ್ ಮಾತ್ರ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ. ಯಾಕಂದರೆ ಹೋಟೆಲ್ ಉದ್ಯಮಕ್ಕೆ ಇದೊಂದು ಬಹುದೊಡ್ಡ ಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಕಮರ್ಷಿಯಲ್ ಗ್ಯಾಸನ್ನು ಹೊಂದಿರತಕ್ಕಂತಹ ಹೋಟೆಲ್ ಉದ್ಯಮಿದಾರರಿದ್ದಾರೆ. ಈಗಾಗಲೇ ಅದನ್ನು ಹೋಟೆಲ್ಗಳ ಮುಚ್ಚುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಹೋಟೆಲ್ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಅವರಿಗೆ ಸಮಸ್ಯೆ ಆಗಿದೆ, ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ, ಮುಂದಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅವ್ರನ್ನೇ ಕೇಳ್ಕೊಂತ ಹೋಗೋಣ. ಸರ್ ನಮಸ್ತೆ. ಏನು ಕೊಲ್ಲಿ ದೇಶದಲ್ಲಿ ಯುದ್ಧ ಆಗಿರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ನಿಮಗೆ ಗ್ಯಾಸ್ ಸಮಸ್ಯೆ ಯಾವ ಥರ ಆಗಿರ್ತಕ್ಕಂಥ ಸರ್? ಈಗ ಸರ್ ಇದು ಯಾವ ಥರ ಆಗಿರ್ತದೆ ಅಂದರೆ, ಈಗ ಕೆಲವೊಂದು ಕಡೆ ಏನಿದ್ರು ಕೊಡಲ್ಲ ಅಂತ ಹೇಳಿದರು, ಕೆಲವೊಂದು ಕಡೆ ಸಿಗ್ತಾ ಇಲ್ಲ, ದುಡ್ಡು ಜಾಸ್ತಿ ಅಂತ ಎಲ್ಲ ಹೇಳಿದ್ದಾರೆ. ನಾವು ಅಂತ ಇದನ್ನು ಮಾಡಿಲ್ಲ. ನಮಗೆ ಆದಷ್ಟು ನಾವು ಪ್ರಯತ್ನ ಪಟ್ಟು ನಾವು ಎಲ್ಲ ಥರದ್ದು ಮನೇಲಿದ್ದವನ್ನು ಬುಕ್ ಮಾಡ್ಕೊಂಡು, ಈಗ ಬುಕ್ಕಿಂಗ್ ಮನೇಲಿ ಮಾಡೋಕ್ಕೆ ಹೋದರೆ 25 ದಿವಸದ ನಂತರ ಅವ್ನು ಕೊಡ್ತಾರಂತೆ ಬುಕ್ ಮಾಡೋಕ್ಕೆ ಹೋದರೆ. ಹಾಗಾಗಿ ಇವತ್ತಿನ ಮಟ್ಟ ಏನು ತೊಂದರೆ ಇಲ್ಲ ಸರ್. ಈಗ ನಾಳಿಂದ ನಾವು ನೋಡಬೇಕು ಏನಾಗ್ತದೆ ಏನಿಲ್ಲ, ಕಾರ್ಯಕ್ರಮಕ್ಕೆ ಯಾವ ಥರ ನಾವು ಹೋಟ್ಲು ಉದ್ಯಮಿ ಸಂಘದರೆಲ್ಲ ಸೇರಿಕೊಂಡು ಯಾವ ಥರ ಮಾಡಬೇಕಂತ ನಿರ್ಧಾರ ತಗೊಂಡು ಇದಕ್ಕೇನು ಸೂಕ್ತವಾದ ದಾರಿಯನ್ನು ಹುಡುಕಬೇಕು. ಸಾಧ್ಯವಾದರೆ ನಮ್ಮ ಸಚಿವರಾದಂಥ ಮಲ್ಲಣ್ಣವ್ರ ಕಡೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಇದಕ್ಕೆ ಏನು ಎಂತ ಎಲ್ಲ ಪರಿಹಾರ ಕೇಳಿ ಎಲ್ಲ ಒಂದು ಒಳ್ಳೆಯ ಸಮಾಜಕ್ಕೆ ಏನಾರು ಒಂದು ಮಾಡ್ಬೋದು. ಅಲ್ಲ ಸರ್, ಈಗ ಹೈಜೆನಿಕ್ ಫುಡ್ಡನ್ನು ರೆಡಿ ಮಾಡ್ಬೇಕಂತಂದರೆ ಗ್ಯಾಸ್ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಕಮರ್ಷಿಯಲ್ ಗ್ಯಾಸೇ ನಿಮಗೆ ಸಿಗ್ತಾ ಇಲ್ಲ, ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಥರ ಒಂದು ಸಮಸ್ಯೆನ ಯಾವ ಥರ ಎದುರಿಸ್ತೀರಾ ನೀವು ಅಂತ? ಮುಂದಿನ ದಿನಗಳಲ್ಲಿ ಏನಿಲ್ಲ ರೀ, ಈಗ ಫಾಸ್ಟ್ ಫುಡ್ಡೆಲ್ಲ ನಿಲ್ಲುತ್ತೆ. ಕಟ್ಟಿಗೆ ಒಲೆಲ್ಲ ಫಾಸ್ಟ್ ಫುಡ್ಡೆಲ್ಲ ಮಾಡೋಕ್ಕಾಗಲ್ಲ. ಗ್ಯಾಸ್ ಇದ್ದರೆ ಮಾತ್ರ ಪ್ರತಿಯೊಂದು ಸ್ಪೀಡಾಗಿ ಹೋಗುತ್ತೆ. ಕಟ್ಟಿಗೆ ಒಲೆಯಲ್ಲೆಲ್ಲ ಫಾಸ್ಟ್ ಫುಡ್ಡು ಮತ್ತು ಏನು ಮಾಡಲಿಕ್ಕಾಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಮಸಿ ಜಾಸ್ತಿ, ಇಲ್ಲ ಹೊಗೆ, ಪೊಲ್ಯೂಷನ್ನು ಎಲ್ಲದೂ ವೇಸ್ಟ್ ಮಾಡಬೇಕಲ್ಲ. ಪೊಲ್ಯೂಷನ್ ನಿಲ್ಲಿಸಿರಿ ಅಂತ ಸುಮಾರು ಜನ ಹೇಳ್ತಾರೆ. ನಾವು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಕಮರ್ಷಿಯಲ್ ಗ್ಯಾಸ್ ತಗೊಳ್ಳಿಕ್ಕೆ ಬೇರೆ ಏನೋ ಪರ್ಯಾಯ ಮಾರ್ಗ ಅಂತ ಏನಾದರೂ? ಪರಿಹಾರ ಮಾರ್ಗ ಏನಿಲ್ಲ. ಈಗ ಏನಾಗ್ತದೆ, ಇನ್ನೊಂದು 2-3 ದಿನದಲ್ಲಿ ಇನ್ನೂ ಸ್ವಲ್ಪ ಏನಾಗುತ್ತೆ ನೋಡೋಣ, ಕಾದನ್ನು ನೋಡಿ ನಾವು ಇದನ್ನು ಮಾಡ್ತೀವಿ. ಈಗ ಗ್ಯಾಸ್ ಹೊರತಾಗಿ ಈಗ ಎಲೆಕ್ಟ್ರಿಕಲ್ ಒಲೆಗಳು ಬಂದಿರ್ತವೆ. ಸೊ ಅದರ ಎಲೆಕ್ಟ್ರಿಕಲ್ ಒಲೆಗೆ ಆದಷ್ಟು ಪ್ರಿಪೇರ್ ಇರಲ್ಲ. ಊಟ ಎಲೆಕ್ಟ್ರಿಕ್ ಒಲೆಗಳಿಗೆಲ್ಲ ಸಜ್ಜಲ್ಲ. ಮನೆಯಲ್ಲೇನಷ್ಟು ಚೆಂದ ಅನ್ನ ಮಾಡೋಕ್ಕೆ ಹೋಟ್ಲುಗಳಿಗೆ ಸರ್. ಈಗ ಗ್ಯಾಸ್ ಸಿಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೇನು ಮುಚ್ಚುವಂಥ ದಿನಗಳು ಇರಲ್ಲ. ಏನಾರು ಒಂದು ಭವಿಷ್ಯ ನೋಡೋಣ ಏನಾಗುತ್ತೆ. ತಾತ್ಕಾಲಿಕವಾಗಿ ಏನು ಒಂದು ದಿನ ಏನಾರು ಇರ್ಬೋದು ಅಷ್ಟೇ. ಆಮೇಲೆ ಏನಾರು ಒಂದು ದಾರಿ ಮಾಡೋಣ ಅಂತ. ಸರ್, ಈಗ ತಾತ್ಕಾಲಿಕ ಮುಚ್ಚಿದ್ರು ಕೂಡ ಮತ್ತು ಲೇಬರ್ಸ್ಗಳು ಹೆಂಗೆ ಏನೆಲ್ಲ ಇರ್ತಾರೆ, ಎಲ್ಲ ನೋಡೋದು. ಎಲ್ಲ ಲಾಕ್ಡೌನ್ ಎಲ್ಲ ಮಾಡಿದ್ವಲ್ಲ, ನಮ್ಮ ಮನೆಯಲ್ಲೆಲ್ಲ ಇಟ್ಕೊಂಡಿದ್ವಿ, ಎಲ್ಲ ನಡೀತದೆ. ಒಂದೇನೋ ಮಾಡಿದ್ರೆ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ನೋಡೋಣ, ಗ್ರಾಹಕರು ನಮಗೆ ಸಹಕರಿಸ್ಬೇಕು, ನಾವು ಅವ್ರಿಗೆ ಸಹಕರಿಸ್ತೀವಿ. ಹಿಂಗೆ ಅವ್ರಿಗೆ ಗ್ರಾಹಕರು ದಿನ ಬರೋರು ಕಸ್ಟಮರ್ ಅವ್ರ ಮನೇಲಿದ್ದರೆ ಅನಿಲ ಸಿಲಿಂಡರ್ ಏನಾರು ಕೊಟ್ಟರೆ ಅವನ್ನ ಹಾಕಿ ಅಡುಗೆ ಮಾಡಿ 4 ಜನಕ್ಕೆ ಒಳ್ಳೆ ಊಟ ಕೊಡೋಣ ಅಂತ ಒಂದು ಸಜೆಷನ್. ಓಕೆ, ಇದು ದಾವಣಗೆರೆಯ ಪ್ರಖ್ಯಾತ ಏನು ಹೋಟೆಲ್ ಆಗಿರ್ತಕ್ಕಂಥ ಭರಣಿ ಹೋಟೆಲ್ ಮಾಲೀಕರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಂದರೆ ಜನಕ್ಕೆ ಹೈಜೆನಿಕ್ ಫುಡ್ಡನ್ನು ಕೊಡ್ತೀವಿ, ಆದರೆ ಸದ್ಯದ ಮಟ್ಟಿಗೆ ಅಂದರೆ ತಾತ್ಕಾಲಿಕ ಮಟ್ಟಿಗೆ ಗ್ಯಾಸನ್ನು ಸಮಸ್ಯೆ ಆಗಿದೆ. ಇದು ಬಗೆಹರಿದ ನಂತರದಲ್ಲಿ ಕೂಡ ಒಂದು ಉತ್ತಮವಾದಂಥ ಒಂದು ಕ್ವಾಲಿಟಿ ಆದಂತಹ ಒಂದು ಊಟವನ್ನು ಕೊಡ್ತೀವಿ ಮತ್ತು ಹೋಟೆಲ್ ಕೂಡ ಮುಂದುವರಿಸ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.